ದುರ್ಗಾ ದುರ್ಗಾ ಏನಾಯ್ತು? ಇಲ್ಲಿ ಕೂತ್ಕೊಂಡು ಯಾಕೆ ಹೇಳ್ತಾ ಇದ್ಯಾ? ಬಾಸು, ನನ್ ಕೆಟ್ಟವಳು ಬಾಸು, ನನ್ ದಡ್ಡಿ ಬಾಸು. ನನ್ ಸುತ್ತ ಏನೇನೋ ನಡೀತಾ ಇದ್ರು ನನಗೆ ಅರ್ಥನೇ ಆಗ್ಲಿಲ್ಲ. ನನ್ ದಡ್ಡಿ ಬಾಸು. ದುರ್ಗಾ ಏನಿದು? ಏನ್ ಮಾತಾಡ್ತಾ ಇದ್ಯಾ? ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಅವಳು ದುರ್ಗಾ 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 ದುರ್ಗಂಗೆ ಏನೋ ಆಗ್ತಾ ಇದೆ. ಶರತ್, ಇಲ್ಲಿ ಮಾತಾಡೋದು ಬೇಡ. ಮೊದಲು ಇವಳನ್ನ ಕಾರಲ್ಲಿ ಕೂಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ. ದುರ್ಗಾ 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 ದುರ್ಗಾ, ಎಚ್ಚರ ಮಾಡ್ಕೊಳಮ್ಮ. ಹೇಳಮ್ಮ ದುರ್ಗಾ. ದುರ್ಗಾ ದುರ್ಗಾ, ಕಣ್ಬಿಡು ದುರ್ಗಾ. ತುಂಬಾ ಟೆನ್ಷನ್ ಆಗ್ತಿದೆ, ಕಣ್ಬಿಡು. ಶರತ್, ಏನಾಯ್ತಪ್ಪ? ಗೊತ್ತಿಲ್ಲ ಅಮ್ಮ. ದುರ್ಗಂಗೇನಾಯ್ತು? ನಾವು ಬರ್ತಾ ಇರ್ಬೇಕಾದ್ರೆ ರೋಡಲ್ಲಿ ಸಿಕ್ಕಿದ್ಲು. ಅವಾಗಲೇ ತುಂಬಾ ನಡುಗ್ತಾ ಇದ್ಲು. ಶರತ್, ಮೊದಲು ದುರ್ಗಾನ ಒಳಗೆ ಕರ್ಕೊಂಡೋಗಿ ಮಲಗಿಸು. ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಕರ್ಕೊಂಡೋಗಪ್ಪ. ಹುಷಾರು, ಹುಷಾರು. ಹಲೋ ಡಾಕ್ಟ್ರೇ, ಅರ್ಜೆಂಟಾಗಿ ಮನೆಗೆ ಬನ್ನಿ. ನಮ್ಮ ದುರ್ಗಾಗೆ ಏನೋ ಪ್ರಾಬ್ಲಮ್ ಆಗಿದೆ, ಪ್ಲೀಸ್. ಥ್ಯಾಂಕ್ ಯು. ದುರ್ಗಂಗೆ ಏನಾಯ್ತು? ಏನಾಯ್ತು ಅವಳಿಗೆ? ಯಾಕೆ ಹೀಗಿದ್ದಾಳೆ? ಏನು ಗೊತ್ತಿಲ್ಲ ಮಾಡ್ಬೇಕಾ. ನಾನು ಶರತ್ ಹೊರಗೆ ಹೋಗಿದ್ದಾಗ ಇವಳೊಬ್ಳೆ ದಾರಿ ಮಧ್ಯದಲ್ಲಿ ನಿಂತು ಹುಚ್ಚಿ ಥರ ಜೋರಾಗಿ ಅಳ್ತಾ ಇದ್ಲು. ಏನೋ ದೊಡ್ಡ ಅನಾಹುತ ಆಗಿರೋ ಥರ ಮುಖದಲ್ಲಿ ಆತಂಕ ಇತ್ತು. ನಾವು ಹತ್ರ ಹೋಗಿ ಕೇಳಿದ್ವು ಏನಾಯ್ತಮ್ಮ ಅಂತ. ಅವಳು ಏನೂ ಮಾತಾಡಲಿಲ್ಲ, ಬರೀ ಅಳ್ತಾನೇ ಇದ್ಲು. ಹಾಗೆ ಅಳ್ತಾ ಅಳ್ತಾ ನಮ್ಮ ಕಣ್ಣೆದುರಿಗೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿದ್ಬಿಟ್ಲು. ನಮಗಂತೂ ತುಂಬ ಗಾಬರಿ ಆಗೋಗ್ಬಿಡ್ತು. ಏನು ಮಾಡಬೇಕು ಅಂತಲೇ ಅರ್ಥ ಆಗಲಿಲ್ಲ. ಗಾಬರಿ ಆಗ್ಬೇಡಿ ನೀವು. ದುರ್ಗಂಗೆ ಸುಸ್ತಾಗಿರುತ್ತಷ್ಟೇ. ನೀವೇ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಹೇಳಿ? ಶರತ್ಗೆ ಧೈರ್ಯ ಹೇಳಬೇಕಲ್ವಾ? ಹೋಗಿ ಸ್ವಲ್ಪ ಹೊತ್ತು ನೀವು ರೆಸ್ಟ್ ತಗೊಳ್ಳಿ, ನಾನೆಲ್ಲ ನೋಡ್ಕೊಳ್ತೀನಿ. ಹೊರಡಿ. ದುರ್ಗಾ, ಕೊನೆಗೂ ಈ ಮಾಳ್ವಿಕನ್ ಪವರ್ ಏನು ಅಂತ ನಿನಗೆ ಅರ್ಥ ಆಯ್ತಲ್ವಾ? ನೀನು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ಇದೇ ಮಾಳ್ವಿಕ. ನೀನು ಹೋಗಿ ಆ ನಿನ್ನ ಹುಚ್ಚು ತಂದೆ ಶಂಭು, ಸತ್ ಹೋಗಿರೋ ನಿನ್ನ ಅಕ್ಕ ಅಂಬಿಕಾ ಹತ್ರ ನನ್ನ ಅಸಲಿ ಸತ್ಯ ಕೇಳಿದೆ ಅಲ್ವಾ? ಏನ್ ಲಾಭ ಆಯ್ತು? ಸತ್ಯ ಗೊತ್ತಾದ ಮೇಲೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿನ್ನ ಮುಗ್ಧ ಮನಸ್ಸಿಗಿರ್ಲಿಲ್ಲ ಅಲ್ವಾ? ಸತ್ಯ ಗೊತ್ತಾದ ಮೇಲೂ ನೀನ್ ನನ್ನನ್ನ ಏನು ಮಾಡೋದಕ್ಕಾಗೋದಿಲ್ಲ ದುರ್ಗಾ. ಅಷ್ಟು ಅಸಹಾಯಕಳು ನೀನು. ಅಯ್ಯೋ ಪಾಪ, ನನ್ನ ಎದುರು ನಿಂತು ದೊಡ್ಡದಾಗಿ ಸವಾಲ್ ಹಾಕದೆ ಅಲ್ವಾ? ಏನಾಯ್ತು? ಏನ್ ಮಾಡಕ್ಕಾಯ್ತು ನಿನ್ನಿಂದ? ಅತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ಯಾ. ನಿನ್ನ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ದುರ್ಗಾ. ನನ್ನನ್ನ ಎದುರಿಸಕ್ ಹೋದ್ರೆ ನಿನ್ನ ಇಡೀ ಲೈಫು ಕಣ್ಣೀರ್ ಹಾಕಬೇಕಾಗತ್ತೆ. ಇನ್ನು ಮುಂದೆನೂ ಈ ಮನೆಯಲ್ಲಿ ನನ್ನದೇ ಆಟ, ನನ್ನದೇ ಸಾಮ್ರಾಜ್ಯ.